ನೀವು ಕಾಶ್ಮೀರದಲ್ಲಿರುವ ಐಸ್ ಕ್ಯೂಬನ್ನು ಕನ್ಯಾಕುಮಾರಿವರೆಗೂ ರೋಡ್ನ ಮೂಲಕ ತೆಗೆದುಕೊಂಡು ಹೋದರೆ ಆ ಐಸ್ ಕರಗಿಲ್ಲ ಅಂದರೆ ನೀವು ಎಷ್ಟು ಕೇಳ್ತೀರೋ ಅಷ್ಟು ದುಡ್ಡನ್ನು ಕೊಡ್ತಾರೆ ಅಂದರೆ ನಿಮಗೆ ಹೇಗಿರುತ್ತೆ? ನಾನು ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 1959ನಲ್ಲಿ ಎಂತಹ ಘಟನೆ ನಡೆದಿತ್ತು ಅಂದರೆ ಇಡೀ ಮೀಡಿಯಾ ಅಟೆನ್ಷನ್ ಒಂದು ಐಸ್ ಬ್ಲಾಕ್ನ ಮೇಲೆ ಇತ್ತು. ಈ ಐಸ್ ಬ್ಲಾಕ್ 3050 kg ಇತ್ತು. ಇಲ್ಲಿ ಈ ಐಸ್ ಬ್ಲಾಕನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸಬೇಕಾಗಿತ್ತು. ಆದರೆ ಯಾವುದೇ ರೆಫ್ರಿಜರೇಟರ್ ಸಹಾಯ ಇಲ್ಲದಂತೆ ಬೈ ರೋಡ್ನ ಮೂಲಕ ಸಾಗಿಸಬೇಕಾಗಿತ್ತು. ಇದರ ಸ್ಟಾರ್ಟಿಂಗ್ ಪಾಯಿಂಟ್ ನಾರ್ವೆಯ ಮೊಯಿರಾಣ, ಇದರ ಎಂಡಿಂಗ್ ಪಾಯಿಂಟ್ ಮಧ್ಯ ಆಫ್ರಿಕಾ ಆಗಿತ್ತು. ಹಾಗಾದರೆ ಈ ಐಸ್ ಬ್ಲಾಕನ್ನು ಇಷ್ಟೊಂದು ದೂರ ಯಾಕೆ ತೆಗೆದುಕೊಂಡು ಹೋಗ್ತಿದ್ದಾರೆ? ಈ ವಿಷಯ ಶುರುವಾಗಿದ್ದು 1 ವರ್ಷಗಳ ಹಿಂದೆ, ಅಂದರೆ 1958ಅಲ್ಲಿ. ಲಕ್ಸನ್ಬರ್ಗಲ್ಲಿ ಒಂದು ಫೇಮಸ್ ರೇಡಿಯೋ ಸ್ಟೇಷನ್ ಇತ್ತು. ಅದರ ಹೆಸರು ರೇಡಿಯೋ ಲಕ್ಸನ್ಬರ್ಗ್ ಎಂದು. ಈ ರೇಡಿಯೋ ಸ್ಟೇಷನಿಂದ ಒಂದು ಕಾಂಪಿಟೇಷನನ್ನು ಇಡುತ್ತಾರೆ. ಆ ಕಾಂಪಿಟೇಷನ್ ಹೇಗಿತ್ತು ಅಂದರೆ, ಯಾರಾದರೂ 3 ಟನ್ ಇರುವ ಐಸ್ ಬ್ಲಾಕನ್ನು ಆರ್ಟಿಕ್ ರೀಜನ್ನಿಂದ ಆಫ್ರಿಕಾಗೆ ತೆಗೆದುಕೊಂಡು ಹೋದರೆ ಅವರಿಗೆ ಭಾರಿ ಮೊತ್ತದ ಹಣವನ್ನು ಕೊಡುತ್ತೇವೆ ಎಂದು ಘೋಷಿಸುತ್ತಾರೆ. ಅವರ ಪ್ರಕಾರ 1 kgಗೆ 1 ಲಕ್ಷ ಫ್ರಾನ್ಸನ್ನು ಕೊಡುತ್ತೇವೆ ಎಂದು. ಪೂರ್ತಿ 3 ಟನ್ನಿಗೆ $48 ಮಿಲಿಯನ್ ಆಗ್ತಿತ್ತು. ಆದರೆ ಈ ಚಾಲೆಂಜ್ಗೆ ಕೆಲವು ಕಂಡೀಷನ್ಗಳಿದ್ದವು. ಮೊದಲು ಆ ಐಸ್ ಬ್ಲಾಕ್ ಒಂದೇ ಪೀಸ್ ಆಗಿರಬೇಕು. ಮತ್ತೆ ಎರಡನೇ ರೂಲ್, ಈ ಕ್ಯೂಬನ್ನು ಆನ್ ದ ವೇ ರೋಡ್ನ ಮೂಲಕ ಮಾತ್ರ ಸಾಗಿಸಬೇಕು. ಹಾಗೂ ಕೊನೆಯದಾಗಿ ಇದಕ್ಕೆ ಯಾವುದೇ ರೆಫ್ರಿಜರೇಟರ್ಗಳನ್ನು ಬಳಸಬಾರದು. ರೇಡಿಯೋ ಲಕ್ಸನ್ಬರ್ಗ್ ಕಂಪನಿಯು ಯಾಕೆ ಇಷ್ಟೊಂದು ದುಡ್ಡನ್ನು ಅನೌನ್ಸ್ ಮಾಡಿತ್ತು ಅಂದರೆ, ಅವರಿಗೆ ಗೊತ್ತಿತ್ತು ಈ ಐಸ್ ಕ್ಯೂಬನ್ನು ಆರ್ಟಿಕ್ ರೀಜನ್ನಿಂದ ಅಂಟಾರ್ಟಿಕ್ ರೀಜನ್ಗೆ ತೆಗೆದುಕೊಂಡು ಹೋಗಲು ಯಾರ ಕೈಲೂ ಸಾಧ್ಯವಿಲ್ಲ ಎಂದು. ಯಾಕಂದರೆ ಇದು ತುಂಬ ದೂರದ ಜರ್ನಿಯಾಗಿತ್ತು. ಇದು 8500 ಕಿಲೋಮೀಟರ್ ಇತ್ತು. ಇದರಲ್ಲಿ 2500 ಕಿಲೋಮೀಟರ್ ಆಫ್ರಿಕಾದ ಡೆಸರ್ಟಿಂದ ತುಂಬಿತ್ತು. ಅಲ್ಲಿ ಟೆಂಪರೇಚರ್ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರುತ್ತಿತ್ತು. ಈ ಟೆಂಪರೇಚರ್ನಲ್ಲಿ ಐಸ್ ಕರಗಿ ನೀರಾಗಿ ಬಿಡುತ್ತಿತ್ತು. ಆದ್ದರಿಂದ ಈ ಚಾಲೆಂಜನ್ನು ಅವರು ಎಲ್ಲರಿಗೂ ಕೂಡ ಅನೌನ್ಸ್ ಮಾಡಿದರು. ಈ ಚಾಲೆಂಜನ್ನು ತೆಗೆದುಕೊಳ್ಳಲು ಮೊದಲ 1 ತಿಂಗಳು ಯಾರೂ ಕೂಡ ಬರಲೇ ಇಲ್ಲ. ಆದರೆ ಬರ್ಗರ್ ನಾಟ್ವಿಕ್ ಎಂಬ ವ್ಯಕ್ತಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾರೆ. ಈ ಬರ್ಗರ್ ನಾಟ್ವಿಕ್ ಅವರು ನಾರ್ವೆಯಲ್ಲಿ ಗ್ಲಾಸ್ ವ್ಯಾಟ್ ಎಂಬ ಇನ್ಸುಲೇಷನ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ. ಇವರು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದ್ದು ಇಡೀ ದೇಶಕ್ಕೆ ಹರಡಿತ್ತು. ಬರ್ಗರ್ ನಾಟ್ವಿಕ್ ಅವರು ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಲು ಒಂದು ಟೀಮ್ ಅನ್ನು ರೆಡಿ ಮಾಡ್ತಾರೆ. ಟೀಮ್ ಮಾಡಿ ಕೆಲಸವನ್ನು ಶುರು ಮಾಡುತ್ತಾರೆ. ಆದರೆ ರೇಡಿಯೋ ಲಕ್ಸನ್ಬರ್ಗ್ ಅವರು ಈ ಚಾಲೆಂಜನ್ನು ಇವರು ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಮಗೆ ತುಂಬಾ ಲಾಸ್ ಆಗುತ್ತದೆ ಎಂದು ಈ ಆಫರ್ ಅನ್ನ ವಾಪಸ್ ತಗೊಂಡ್ಬಿಡ್ತಾರೆ. ಆದರೂ ಕೂಡ ಈ ಗ್ಲಾಸ್ ವ್ಯಾಟ್ ಕಂಪನಿಯವರು ಈ ಟಾಸ್ಕ್ ಅನ್ನ ಪೂರ್ತಿ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಯಾಕೆಂದ್ರೆ ಅವರಿಗೆ ಗೊತ್ತಿತ್ತು, ನಾವೇನಾದರೂ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಕಂಪನಿಯ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತದೆ ಎಂದು. ಸೊ ಈ ಐಸ್ ಕ್ಯೂಬ್ ಅನ್ನ ಅಂಟಾರ್ಟಿಕ್ ಇಂದ ಆಫ್ರಿಕಾಗೆ ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಬೆಲ್ಜಿಯಂ, ಫ್ರಾನ್ಸ್, ಸ್ಪೇನ್, ಮೊರೊಕೊಗಳ ಮೂಲಕ ಸಾಗಿಸಬೇಕೆಂದು ಪ್ಲಾನ್ ಮಾಡ್ತಾರೆ. ಈ ಟೀಮ್ನಲ್ಲಿ ಒಬ್ಬ ಇಂಜಿನಿಯರಿಂಗ್, 4 ಡ್ರೈವರ್ಸ್ ಹಾಗೂ ಒಬ್ಬ ಟ್ರಕ್ ಮೆಕ್ಯಾನಿಕ್ ಹಾಗೂ 2 ಕ್ಯಾಮ್ರಾಮನ್ಗಳಾಗಿರ್ತಾರೆ. ಸೊ ಸಣ್ಣ ಸಣ್ಣ ಐಸ್ ಬ್ಲಾಕ್ಗಳನ್ನು ಹೆಲಿಕಾಪ್ಟರ್ನ ಮೂಲಕ ಒಂದು ಕಡೆ ಇಡಲಾಗುತ್ತದೆ. ಇದಕ್ಕೆ ತುಂಬ ಮೀಡಿಯಾ ಅಟೆನ್ಷನ್ ಸಿಗುತ್ತೆ. ಇದರಿಂದ ಈ ಟಾಸ್ಕನ್ನು ಪೂರ್ತಿ ಮಾಡಲೆಂದು ದೊಡ್ಡ ದೊಡ್ಡ ಕಂಪನಿಗಳು ಸ್ಪಾನ್ಸರನ್ನು ಮಾಡುತ್ತವೆ. ಶೆಲ್ ಕಂಪನಿಯು ಟ್ರಕ್ನ ಫ್ಯೂಯಲನ್ನು ಒದಗಿಸುತ್ತೆ. ಕ್ಯಾನಿಯಾ ಕಂಪನಿಯು ಟ್ರಕ್ಕನ್ನು ಕೊಡುತ್ತದೆ. ಸಣ್ಣ ಸಣ್ಣ ಐಸ್ ಕ್ಯೂಬ್ಗಳನ್ನು ಹೆಲಿಕಾಪ್ಟರ್ನಿಂದ ಹೊರತೆಗೆದು ಒಂದು ಕಡೆ ಫ್ರೀಸ್ ಮಾಡುತ್ತಾರೆ. ಅದು 3050 kgಗಳಷ್ಟಾಗಿರುತ್ತದೆ. ಈ ಕ್ಯೂಬನ್ನು ಟ್ರಕ್ಕಿಗೆ ಲೋಡ್ ಮಾಡುತ್ತಾರೆ. ನಂತರ ಅದಕ್ಕೆ ಇನ್ಸುಲೇಷನ್ ಕೂಡ ಇವರ ಕಂಪನಿ ಕಡೆಯಿಂದನೇ ಮಾಡ್ತಾರೆ. 27 ಫೆಬ್ರವರಿ 1959ನಲ್ಲಿ ಈ ಜರ್ನಿ ಶುರುವಾಗುತ್ತದೆ. ಶುರುವಿನಲ್ಲಿ ತುಂಬ ಆರಾಮಾಗಿರ್ತದೆ. ಯಾಕೆ ಅಂದರೆ ಅಲ್ಲಿನ ವೆದರ್ ಹಾಗೂ ರೋಡ್ಗಳು ತುಂಬ ಚೆನ್ನಾಗಿರ್ತವೆ. ಈ ಟ್ರಕ್ ಹೋದ ಜಾಗದಲ್ಲೆಲ್ಲ ಭರ್ಜರಿ ಸ್ವಾಗತವನ್ನು ಕೋರುತ್ತಿತ್ತು. ಇದರ ಪಾಪ್ಯುಲಾರಿಟಿ ಇಡೀ ದೇಶಾದ್ಯಂತ ಹರಡಿತ್ತು. ಆ ಸಮಯದಲ್ಲಿ ಈ ಟ್ರಕ್ ಪ್ಯಾರಿಸ್ಗೆ ತೆರಳಿದಾಗ ಅಲ್ಲಿ ಪೊಲೀಸ್ಗಳು ಇದಕ್ಕೆ ಸೆಕ್ಯೂರಿಟಿಯನ್ನು ಕೂಡ ಒದಗಿಸಿದ್ರು. ಅಲ್ಲಿಂದ ಟ್ರಕ್ಕನ್ನು ಲೋಡ್ ಮಾಡಲಾಗುತ್ತದೆ. ಯಾಕೆ ಅಂದರೆ ಸಮುದ್ರವನ್ನು ದಾಟಬೇಕಾಗಿರುತ್ತದೆ. ಅದಕ್ಕೆ ಅದಾದ ನಂತರ ಅದು ಆಫ್ರಿಕಾಕ್ಕೆ ಬಂದು ಇಳಿಯುತ್ತದೆ. ಅದು ಬಂದು ಇಳಿದಾಗ ಅಲ್ಲಿನ ವಾತಾವರಣ ತುಂಬಾ ಕಷ್ಟವಾಗಿರುತ್ತದೆ. ಇಲ್ಲಿ
ಐಸ್ ಕ್ಯೂಬ್ ಕರಗೋದರ ಜೊತೆಗೆ ಎಂಜಿನ್ ಕೂಡ ಕೆಟ್ಟು ಹೋಗುತ್ತಿರುತ್ತದೆ. ಇದರ ಜೊತೆಗೆ ಇಲ್ಲಿ ಸೆಕ್ಯೂರಿಟಿ ಥ್ರೆಡ್ಸ್ಗಳು ಕೂಡ ಒಂದು ಸಮಸ್ಯೆ ಆಗಿರುತ್ತದೆ. ಯಾಕೆ ಅಂದ್ರೆ ಅವರು ಹೋಗುತ್ತಿರುವ ಜಾಗದಲ್ಲಿ ಯುದ್ಧ ನಡೀತಿರೋದ್ರಿಂದ ಫ್ರೀಡಮ್ ಫೈಟರ್ಗಳು ಕಾಡುಗಳಲ್ಲಿ ಇರುತ್ತಿದ್ರು. ಅಲ್ಲಿ ಯಾವುದಾದ್ರೂ ಟ್ರಕ್ ವೆಹಿಕಲ್ನ ಬಂದರೆ ಅವುಗಳನ್ನು ಹಿಡಿದು ಅದನ್ನ ಹಾಸ್ಟೇಜ್ಗಳನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಇದನ್ನರಿತ ಫ್ರೆಂಚ್ ಆರ್ಮಿಯವರು ಟ್ರಕ್ ಹಾಗೂ ಅವರ ಕ್ರೂಮೇಟ್ಗಳನ್ನ ಸೆಕ್ಯೂರಿಟಿಯನ್ನ ಒದಗಿಸುತ್ತಾರೆ. ಇದಲ್ಲದೆ ಆ ಡೆಸರ್ಟ್ ಅಲ್ಲಿ ಸರಿಯಾದ ರೋಡ್ಗಳಿರೋದಿಲ್ಲ. ಟ್ರಕ್ ಅಲ್ಲಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿರುತ್ತದೆ. ಆ ಟ್ರಕ್ಕನ್ನು ಅಲ್ಲಿಂದ ಹೊರತೆಗೆಯಲು ಕ್ರೂಮೇಟ್ಗಳಿಗೆ ಗಂಟೆಗಳ ಸಮಯವನ್ನು ಹಿಡಿಯುತ್ತಿತ್ತು. ಒಂದು ಕಡೆ ಫ್ರೀಡಮ್ ಫೈಟರ್ಗಳ ಸಮಸ್ಯೆ, ಇನ್ನೊಂದು ಕಡೆ ಅತಿಯಾದ ಬಿಸಿಲಿನಿಂದ ಕ್ರೂಮೇಟ್ಗಳ ಆರೋಗ್ಯ ಹದಗೆಡುತ್ತಿತ್ತು. ಈ ಬಿಸಿಲಿನಲ್ಲಿ ಟ್ರಕ್ನ ಒಳಗಡೆ ಇದ್ದ ಐಸ್ ಕ್ಯೂಬ್ ಕೂಡ ಕರಗಲು ಶುರುವಾಗುತ್ತದೆ. ಕೊನೆಯದಾಗಿ 28 ದಿನಗಳ ನಂತರ ಟ್ರೆಕ್ ಹಾಗೂ ಅದರ ಕ್ರೂಮೇಟ್ಗಳು ಲೀಬ್ರವಿಲ್ಗೆ ತಲುಪುತ್ತಾರೆ. ಅಲ್ಲಿ ಅವರನ್ನು ತುಂಬ ಅದ್ಧೂರಿಯಾಗಿ ಸ್ವಾಗತಿಸಲಾಗುತ್ತದೆ. ಆದರೆ ಅವರಿಗೆ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ, ಅಂದರೆ ಅದರಲ್ಲಿ ಎಷ್ಟು ಐಸ್ ಕರಗಿದೆ ಹಾಗೂ ಎಷ್ಟು ಐಸ್ ಇದೆ ಎಂದು. ಮೊದಲು ಇದು 3050 kg ಇತ್ತು. 28 ದಿನಗಳ ಆದ ನಂತರ ಈ ಐಸ್ ಬ್ಲಾಕ್ 11% ಅಷ್ಟು ಕರಗಿತ್ತು. ಅಂದರೆ 2714 kgಗಳಷ್ಟಿತ್ತು. ಸುಮಾರು 336 kgಗಳಷ್ಟು ಐಸ್ ಕರಗಿತ್ತು. ರೇಡಿಯೋ ಕಂಪನಿ ಏನಾದರೂ ಈ ಆಫರನ್ನು ಹಿಂದೆ ತೆಗೆಯದಿದ್ದರೆ ಅದಕ್ಕೆ ತುಂಬ ಲಾಸ್ ಆಗ್ತಿತ್ತು. ಅಲ್ಲಿಂದ ತಂದ ಐಸ್ ಕ್ಯೂಬನ್ನು ಅಲ್ಲಿನ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ. ಇದರಿಂದ ಆ ಕಂಪನಿಗೆ ಯಾವುದೇ ಅಮೌಂಟ್ ಬರದಿದ್ದರೂ ಕೂಡ ಅದರ ಸೇಲ್ ಅಂತೂ ತುಂಬಾ ಹೆಚ್ಚಾಗಿತ್ತು. ಆಗಿದ್ದ ಆ ಗ್ಲಾಸ್ವೇಟ್ ಕಂಪನಿಯು ಇಂದು ಕೂಡ ಗ್ಲಾವಾ ಕಂಪನಿಯಿಂದ ಹೆಸರಿನಲ್ಲಿ ಈಗಲೂ ಕೂಡ ರನ್ ಆಗಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಾನು ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ಹೋಗಿ ಚಾನಲನ್ನು ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.